ಇನ್ನು ಅರಣ್ಯ ಅತಿಕ್ರಮಣದಾರರ ವಿಚಾರದಲ್ಲಿ ಜಿಲ್ಲೆಯ ಸಂಸದರಾದಿಯಾಗಿ ರಾಜ್ಯದ ಎಲ್ಲ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಆಗ್ರಹಿಸಿದ್ದಾರೆ. ಅರಣ್ಯ ಭೂಮಿಯನ್ನ ಪಾರಂಪರಿಕವಾಗಿ ಅತಿಕ್ರಮಿಸಿಕೊಂಡು ಜೀವನ ಸಾಗಿಸುತ್ತಿರುವವರು ಸಲ್ಲಿಸಬೇಕಾದ 75 ವರ್ಷದ ದಾಖಲೆಗಳ ಬದಲಿಗೆ 25 ವರ್ಷ ಎಂದು ಪರಿಗಣಿಸಿ ಭೂಮಿಯನ್ನ ನೀಡಬೇಕು ಎಂದು ರಾಜ್ಯ ಸರ್ಕಾರವು ಶಾಸನಸಭೆಯಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಜಿಲ್ಲೆಯ ಸಂಸದರಾದಿಯಾಗಿ ರಾಜ್ಯದ ಎಲ್ಲ ಪಕ್ಷದ ಸಂಸದರು ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಬಾರಿ ಸರಿಯಾದ ರೀತಿಯಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಯಾರು ಪಾರಂಪರಿಕವಾಗಿ ಅರಣ್ಯದಲ್ಲಿ ಅತಿಕ್ರಮಣ ಮಾಡ್ಕೊಂಡಿದ್ದಾರೋ, SC/STಗಳಾಗಿದ್ದಾರೋ, ಆದಿವಾಸಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಆ ಜಮೀನನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ಮೊನ್ನೆ ವಿಧಾನಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿರುವಂಥದ್ದು. ಅಲ್ಲಿ ಏನು 20-75 ವರ್ಷ ಇರ್ತಕ್ಕಂಥ ತಲೆಮಾರಿರ್ತಕ್ಕಂಥ ದಾಖಲೆ ಏನು ಬೇಕಿತ್ತು ಅದನ್ನು 25 ವರ್ಷಕ್ಕೆ ಮಾಡಬೇಕು. ಮತ್ತು ಈಗಾಗಲೇ GPS ಆಗಿರ್ತಕ್ಕಂಥ ಯಾರು ಅತಿಕ್ರಮಣದಾರಿದ್ದಾರೋ ಅವರೆಲ್ಲರಿಗೂ ಕೂಡ ಭೂಮಿಯನ್ನು ಕೊಡಬೇಕು ಅಂತ ಒಂದು ವಿಚಾರವನ್ನು ವಿಧಾನಸಭೆಯಲ್ಲಿ ಮಂಡಿಸುವ ಮುಖಾಂತರ ಚರ್ಚೆಯನ್ನು ಮಾಡಿ ಅದನ್ನು ಒಪ್ಪುವವರಿಗಾಗಿ ಇಡೀ ವಿಧಾನಸಭೆ ಅದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿ ಬಂದಿದೆ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಸಂಸದರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ, ನಮ್ಮ ಸರ್ಕಾರವು ಕೂಡ ವಿನಂತಿ ಮಾಡ್ತಾ ಇದ್ದೀಗ ಇಲ್ಲಿರ್ತಕ್ಕಂಥ BJP ಸಂಸದರಿಗಾಗಲಿ ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ಈಗೇನು ಪಾರ್ಲಿಮೆಂಟ್ ನಡೀತಾ ಇದೆಯೋ ಆ ಪಾರ್ಲಿಮೆಂಟಲ್ಲಿ ಕರ್ನಾಟಕದಿಂದ ಬಂದಿರತಕ್ಕಂಥ ಮನವಿಯನ್ನು ಪಾರ್ಲಿಮೆಂಟ್ನಲ್ಲಿ ಮಂಡಿಸುವ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲ ಅತಿಕ್ರಮಣದಾರಿಗೆ ಅದರ ಸಕ್ರಮವನ್ನು ಮಾಡಿಕೊಡುವಲ್ಲಿ ಅವರು ಕೂಡ ಪ್ರಯತ್ನವನ್ನು ಪಡಬೇಕು ಅಂತ ವಿನಂತಿಯನ್ನು ಮಾಡೋದಕ್ಕೆ ಬಯಸ್ತೀನಿ ನಾನು. ಸೋಮವಾರ ಶಿರಸಿ ನಗರದ ಕಾರ್ಯಾಲಯದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಭೀಮಣ್ಣ ನಾಯ್ಕ್, ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಲಕ್ಷಾಂತರ ಕುಟುಂಬಗಳು ಹಲವಾರು ವರ್ಷಗಳಿಂದ ಅರಣ್ಯ ಭೂಮಿಯನ್ನು ಅತಿಕ್ರಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅವರು ಅನುಭವಿಸುತ್ತಿರುವ ತೊಂದರೆ ನಿವಾರಿಸಲು ಮತ್ತು ಅವರಿಗೆ ಭೂಮಿ ನೀಡುವಂತೆ ರವೀಂದ್ರ ನಾಯ್ಕ್ ಸೇರಿದಂತೆ ಹಲವರು ಹೋರಾಟ ಮಾಡಿದ್ದಾರೆ. ಅವರಿಗೆ ನ್ಯಾಯ ಒದಗಿಸಿ ಅರಣ್ಯ ಅತಿಕ್ರಮಣದಾರರಿಗೆ ಭೂಮಿ ನೀಡಲು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಕ್ಕೊರಲಿನಿಂದ 75 ವರ್ಷದ ದಾಖಲೆ ಬದಲಿಗೆ 25 ವರ್ಷದ್ದು ಪರಿಗಣಿಸಬೇಕು. GPS ಆದವರೆಲ್ಲ ಅನುಮತಿ ನೀಡಬೇಕು ಎಂಬ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು. ಅದರ ಜೊತೆಯಲ್ಲಿ ನಾನು ಹಲವಾರು ಕ್ವಶನ್ ಅನ್ನು ಹಾಕಿದ್ದೀನಿ. ಅರಣ್ಯದಿಂದ ನಮ್ಮ ರೈತರಿಗೆ ಆಗತಕ್ಕಂಥ ಸವಲತ್ತೇನು, ಅದರಿಂದ ಏನೇನು ಉಪಯೋಗವನ್ನು ಪಡಿಬಹುದು ಅನ್ನೋ ವಿಚಾರವನ್ನು ಕೂಡ ನಾನು ನನ್ನ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದೆ. ನಾನು ಅದರಲ್ಲಿ ಎಲ್ಲವನ್ನು ಕೂಡ ಕೂಲಂಕಷವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಬೆಟ್ಟ ಲ್ಯಾಂಡ್ ಇಂದ ಬೆಟ್ಟ ಲ್ಯಾಂಡು ಹಲವಾರು ವರ್ಷಗಳಿಂದ ಬಾಗಾಯತರಿಗೆ ಕೆಲವರು ಎಲ್ಲರಿಗೂ ಕೂಡ 8-9 ಎಕರೆ 1 ಎಕರೆಗೆ ಕೊಟ್ಟಿರುವಂಥದ್ದು. ಅದು ಹಿಂದಿನ BJP ಸರ್ಕಾರದಲ್ಲಿ ಅದನ್ನು ಕೈ ಬಿಡಬೇಕು, ಅದು ಸರ್ಕಾರದ ವಶಕ್ಕೆ ತಗೊಳ್ಬೇಕು ಅಂತ ವಿಚಾರ ಏನಿತ್ತು ಅದನ್ನು ಕೂಡ ನಾನು ಹಿಂದಿನ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿ ಅದು ಹಿಂದೆ ಹೇಗಿತ್ತು ಅದೇ ರೀತಿ ಬಾಗಾಯತರಿಗೆ ಕೊಡಬೇಕು ಅಂತ ವಿನಂತಿ ಏನಿತ್ತು ಅದನ್ನು ಕೂಡ ಈ ಬಾರಿ ಮತ್ತೆ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋ ಮಾತಿನ ಜೊತೆಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮೊನ್ನೆ ಸಂತರಾಮಯ್ಯ ದೇಶಪಾಂಡೆ ಅವರು ಅವರ ಪ್ರಯತ್ನನೂ ಕೂಡ ಬೆಟ್ಟ ಲ್ಯಾಂಡಲ್ಲಿ ಇರ್ತಕ್ಕಂಥ ನಾವು ಪೂರ್ತಿಯನ್ನು ಕೇಳಿದ್ರೆ ಅವಾಗ ಬೆಟ್ಟ ಭೂಮಿ ಸರ್ಕಾರದ ವಶಕ್ಕೆ ಪಡೆಯಬೇಕು ಎಂಬ BJP ಸರ್ಕಾರ ಇದ್ದಾಗ ನಿರ್ಣಯ ಕೈಗೊಳ್ಳಲಾಗಿತ್ತು. ಅದರ ಕುರಿತು ಪ್ರಶ್ನಿಸಿ ಅವರನ್ನ ಭೂ ಒಡೆತನದವರಿಗೆ ನೀಡಬೇಕು ಎಂದು ಆಗ್ರಹಿಸಿದ್ದೇನೆ. ಬೆಟ್ಟ ಭೂಮಿ ಯಾವುದೇ ಕಾರಣಕ್ಕೂ ಸರ್ಕಾರದ ವಶಕ್ಕೆ ಹೋಗದೆ ಭೂ ಮಾಲೀಕರ ಬಳಕೆಗೆ ಸಿಗಬೇಕು. ಈ ಬಗ್ಗೆ ಜಿಲ್ಲೆಯ ರೈತರ ಪರವಾಗಿ ಸರ್ಕಾರವನ್ನ ಒತ್ತಾಯ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿಯೂ ಕೂಡ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು. ನನ್ನ ಕ್ಷೇತ್ರದಲ್ಲಿ ಅಂತ ದೊಡ್ಡ ಘಟನೆ ಆಗದಿದ್ರೂ ಕೂಡ ಸಾಕಷ್ಟು ಸಾವಿರಾರು ಮರಗಳು ಬಿದ್ದಿದ್ದಾವೆ. ಅನೇಕ ಕಡೆ ಇನ್ನೂ ವಿದ್ಯುತ್ ಸಂಪರ್ಕ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಿನ್ನೆ ಸುಮಾರು 9 ಗಂಟೆವರೆಗೂ ಕೂಡ ನಾನು ಗ್ರಾಮೀಣ ಭಾಗದಲ್ಲಿ ಇದ್ದೆ. ನಾನು ರಾತ್ರಿಯೂ ಕೂಡ 9 ಗಂಟೆ ಆದರೂ ಕೂಡ ಲೈನ್ಮೆನ್ಗಳು ಅಲ್ಲಿ ಕೆಲಸ ಮಾಡ್ತಿರೋದನ್ನು ನಾನು ಕೂಡ ಹೀಗೆ ಅವ್ರ ಜೊತೆಯಲ್ಲಿ ಅನೇಕ ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿರೋದನ್ನು ಕೂಡ ನಾನು ನೋಡ್ತೇನೆ. ಹಾಗೆ ಅವರಿಗೆ ಅದಕ್ಕೆ ಸಹಕಾರ ಕೊಟ್ಟಿರೋಂಥವ್ರಿಗೆ ಕೂಡ ನಾನು ಅಭಿನಂದನೆ ಬಯಸ್ತೇನೆ. ಇನ್ನು ನಾನು ನಮ್ಮ ಜಿಲ್ಲೆಯ ದೊಡ್ಡ ಬಿಡುವಾಗುವಂಥದ್ದು ಯಾಕೆ ಮಾತಾಡ್ತಿರಲ್ಲಿ ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಅತಿಕ್ರಮಣ ಅನ್ನುವಂಥದ್ದು ದೊಡ್ಡ ತೊಂದರೆ ಆಗಿರುವಂಥದ್ದು.
ಇದಕ್ಕೂ ಮೊದಲು ಅನೇಕ ಸರ್ಕಾರ ಬಂದರೂ ಕೂಡ ಅದಕ್ಕೆ ನಾವು ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ದೀವಿ. ಆದರೆ ಈ ಕ್ಷೇತ್ರ ಜನರಿಗೆ ಅವಕಾಶ ಕೊಟ್ಟಾಗ ಮೊದಲನೇ ಶಾಸನ ಸಭೆಯಲ್ಲಿ ಮತ್ತು ಬೆಟ್ಟ ಬಳಕೆದಾರರ ಪರವಾಗಿ ಸದನದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಅರಣ್ಯ ಮಂತ್ರಿ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಸದನಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟರು. ನಾನು ಅದರ ಸಮಿತಿಯನ್ನು ಮಾಡಿ ಅದರ ಕೂಲಂಕಷ ಚರ್ಚೆಯನ್ನು ಮಾಡಿ ಅದರ ಕಾರ್ಯರೂಪಕ್ಕೆ ತರುವಲ್ಲಿ ನಾನು ಪ್ರಯತ್ನವನ್ನು ಪಡ್ತೀನಿ ಅನ್ನುವಂಥ ಮಾತು ಅಂದಿನ ಸದನ ಹೇಳ್ತಿರ್ತಕ್ಕಂಥ ಮಾತನ್ನು ಮೊನ್ನೆ ನಡೆದಂಥ ಸದನದಲ್ಲಿ ಕೂಡ ಅವರು ಸರಿಯಾದ ಒಂದು ಮಾಹಿತಿಯನ್ನು ಉತ್ತರವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥ. ಕಳೆದ 20 ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದ ಕ್ಷೇತ್ರದಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಈಗಾಗಲೇ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ವಾಸ್ತವ್ಯದ ಮನೆ ಹಾನಿಯಾದ ಕುಟುಂಬಕ್ಕೆ 1.20 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ಮಾಡಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಲಾಗಿದೆ ಎಂದರು. ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ವಕ್ತಾರ ದೀಪಕ್ ದೊಡ್ಡೂರು, ಪ್ರಮುಖರಾದ ಎಸ್ಕೆ ಭಾಗವತ ಸಿರ್ಸಿಮಕ್ಕಿ, ಸುಮಾ ಉಮಾ ಉಗ್ರಾಣಕರ್, ನಗರಸಭಾ ಸದಸ್ಯರಾದ ಪ್ರದೀಪ್ ಶೆಟ್ಟಿ, ಖಾದರ್ ಆನವಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎನ್ ಹೆಗಡೆ ಮುರೇಗಾರ್, ಗೀತಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರ್ಸಿ.